ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ವಾಕ್ಯ ತೆಗೆದುಕೊಳ್ಳಕ್ಕೆ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ಸಂದೇಶವನ್ನ ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ರಾತ್ರಿ ವೇಳೆಯಲ್ಲಿ ಸ್ವಾಮಿ ವಾಕ್ಯದೊಂದಿಗೆ ನೀವು ಮಾತನಾಡಿ ಸ್ವಾಮಿ, ನಾವೆಲ್ಲ ಕೇಳ್ತೀವಪ್ಪ. ಯೇಸುವಿನ ಬೇಡಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯದಿಂದ ತೆಗೆದುಕೊಳ್ಳೋಣ. ಆದದರಿಂದ ನೀವು ಮನಸ್ಸಿನ ನಡುಕಟ್ಟನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಯೇಸು ಸ್ವಾಮಿ ಇಲ್ಲಿ ನಮಗೆ ಪ್ರಕಟ ಮಾಡಿರೋದು, ಆದದ್ರಿಂದ ನೀವು ಮನಸ್ಸಿನ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ, ವಾಕ್ಯದ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ. ಇಲ್ಲಿ ಪ್ರಸಂಗದ ಏನಿದೆ ಇದನ್ನೆಲ್ಲ ವಾಕ್ಯವನ್ನು ನಿಮ್ಮ ಆತ್ಮದಲ್ಲಿ ಗ್ರಹಿಸಿಕೊಂಡು ಅದ್ರ ಪ್ರಕಾರನೇ ನೀವು ಈ ಭೂಮಿ ಮೇಲೆ ಬದುಕಬೇಕು. ನಡುಕಟ್ಟನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿತ್ತು ದೇವರ ಜ್ಞಾನದಲ್ಲೇ ಬೆಳೀರಿ, ದೇವರ ವಾಕ್ಯದಲ್ಲೇ ಬೆಳೀರಿ. ಈ ಅನೇಕ ಈ ಲೋಕದಲ್ಲಿ ನಾವು ಈ ಲೋಕದ ವೈಭವ ಜಂಜಾಟಕ್ಕೆ ಒಳಗಾಗದಂತೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನಿಜ, ಜೀವಿಸಲೇಬೇಕು, ಬೇರೆ ಮಾರ್ಗವೇ ಇಲ್ಲ. ಆದರೆ ನಮ್ಮ ಪರಲೋಕದ ಒಂದು ದರ್ಶನವನ್ನ ಇಟ್ಟುಕೊಂಡು ಈ ಭೂಮಿ ಮೇಲೆ ಬದುಕ್ರಿ ಅಂತ ಹೇಳ್ತಾರೆ ಸ್ವಾಮಿ. ಎಲ್ಲ ಜನಾಂಗಗಳ ಮಧ್ಯದಲ್ಲಿ ನಿಮ್ಮನ್ನ ಪ್ರತ್ಯೇಕ ಅಂದ್ರೆ ನಿಮ್ಗೆ ಸಪ್ರೇಟ್ ಮಾಡಿದೀನಿ ಅಂತ ಹೇಳ್ತಾರೆ ಸ್ವಾಮಿ. ಹಾಗಾಗಿ ಎಲ್ಲ ಅವ್ರು ಹಾಗೆ ಹೇಳ್ತಾರೆ, ಇವ್ರು ಹೀಗೆ ನಡೀತಾರೆ, ಅದೆಲ್ಲ ಇಲ್ಲ. ಯಾರೋ ಹೇಳಿದ್ದು ಮಾತ್ರ ನಮ್ಗೆ ಅದು ಅವಶ್ಯಕತೆ ಇಲ್ಲ, ಅದು ಬೇಡ ನಮ್ಗದು. ನಮಗೆ ಸಂದೇಶ, ದೇವರ ಒಂದು ಸಂದೇಶ ಏನ್ ಹೇಳ್ತದೆ, ದೇವರು ಏನು ಹೇಳ್ತಾರೆ ವಾಕ್ಯದ ಮುಖಾಂತರ, ನಮ್ಮ ಆತ್ಮಕ್ಕೆ ಏನು ನುಡಿತಾರೆ ಎಂಬುದು ಭಾರಿ ಮುಖ್ಯವಾಗಿದೆ. ಪ್ರಿಯ ಸಹೋದರ ಸಹೋದರಿ, ಎಲ್ಲ ಆತ್ಮಿಕ ನುಡಿಗಳಾಗಿದೆ. ಇದು ರಕ್ತ ಮಾಂಸಕ್ಕೆ ನಮ್ಗೆ ಹೋಗೋದೇ ಇಲ್ಲ. ಕೆಲವೊಮ್ಮೆ ನಮ್ಗೆ ಅದನ್ನ ಅರ್ಥನೂ ಆಗೋದಿಲ್ಲ, ಗ್ರಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾರು ಈ ಸಂದೇಶಗಳನ್ನೆಲ್ಲ ಪ್ರತಿಯೊಂದು ಈ ಗ್ರಂಥದಲ್ಲಿ ಬರೆಯುವಂತ ಸಂದೇಶ, ಪ್ರತಿಯೊಂದು ಆದಿಕಾಂಡದಿಂದ ಪ್ರಕಟಣೆವರೆಗೂ ಯಾರ ಆತ್ಮದಲ್ಲಿ ತೆಗೆದುಕೊಂಡು ಕಣ್ಣು ಮುಚ್ಚಿ ದೇವರೇ ಇದು ಏನ್ ಮಾತನಾಡಿದೆ ನನಗೆ ಗೊತ್ತಾಗಿಲ್ಲ ಸ್ವಾಮಿ ಎಂಬುದಾಗಿ ಯಾರ್ಯಾರು ಕೇಳ್ಕೊಳ್ತಾರೋ ಅವ್ರಿಗೆಲ್ಲ ದೇವರ ಆತ್ಮಕ್ಕೆ ನುಡಿಗಳನ್ನ ಹಾಕ್ತಾರೆ. ಇದು ಸರಿ, ಇದು ತಪ್ಪು, ಹೀಗ್ ಮಾಡು, ಹಾಗ್ ಮಾಡು, ಈ ಕೆಲಸ ಮಾಡಬೇಡ, ಈ ದಾರಿ ಹಿಡಿಬೇಡ. ಹಾಲೆಲೂಯಾ. ಹಾಗಾಗಿ ಈ ವಾಕ್ಯ ಸಂದೇಶಗಳನ್ನ ನಾವು ಧ್ಯಾನಿಸ್ತಾ ದೇವರ ಆತ್ಮದ ನುಡಿಗಳಿಗೆ ನಾವು ಗ್ರಹಿಸ್ಕೊಂಡಾಗ ಈ ಲೋಕದಲ್ಲಿ ಅಯ್ಯೋ ಇಷ್ಟು ವರ್ಷ ನಾವು ಏನ್ ಕೆಲಸ ಮಾಡ್ಬೇಕಪ್ಪ, ದೇವರೇ ನಿಮ್ಮನ್ನ ಬಿಟ್ಟು ನಾವೇನೇನೋ ಮಾಡ್ಬಿಟ್ವಿ ಅಂತ ಅನ್ನಿಸ್ತದೆ. ಹಾಗಾಗಿ ಈ ವಾಕ್ಯದೊಂದಿಗೆ ದೇವರು ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಆಮೇಲೆ ಕೆಳಗಡೆ ಇನ್ನೊಂದು ವಾಕ್ಯ ತೆಗೆದುಕೊಳ್ಳೋಣ. ಪ್ರತ್ಯಕ್ಷವಾದಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನೀವು ನಿರೀಕ್ಷೆಯನ್ನು ಸಂಪೂರ್ಣವಾಗಿರಿ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಯನ್ನು ಅನುಸರಿಸಿ ನಡೆಯುವಾಗಿರದೆ. ಮುಂಚೆ ಲೋಕದಲ್ಲಿದ್ದಾಗ ಎಲ್ಲದ್ರ ಮೇಲೆ ಆಸೆ ಇತ್ತು, ಈ ಲೋಕದ ವೈಭವಕ್ಕೆ ಪ್ರತಿಯೊಂದ್ರ ಮೇಲೆ ಆಸೆ ಇತ್ತು. ದೇವರು ಹೇಳ್ತಾರೆ, ಇದೆಲ್ಲ ಬಿಟ್ಟು ಪರಲೋಕದ ಆಸೆಯನ್ನು ಇಟ್ಟುಕೊಳ್ಳ್ರಿ. ಅಂದರೆ ಅರ್ಥ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡುವುದಾದರೆ, ನೀವು ಈ ಭೂಮಿ ಮೇಲೆ ಹುಡುಕ್ತಾ ಇದ್ದೀರಲ್ಲ ಅದೆಲ್ಲ ನಿಮ್ಮ ಹಿಂದೆ ಹಿಂಬಾಲಿಸ್ತದೆ ಅಂತ ಅರ್ಥ. ಫಸ್ಟ್ ನೀವು ನನ್ನನ್ನ ಹುಡುಕ್ರಿ ಅಂತಾರೆ ಸ್ವಾಮಿ. ನನ್ನನ್ನ ಹುಡುಕ್ರಿ, ನನ್ನ ವಾಕ್ಯವನ್ನು ಹಿಡೀರಿ, ನನ್ನ ಪ್ರಾರ್ಥನೆಯಲ್ಲಿ ಭಾಗವಹಿಸಿರಿ, ಉಪದೇಶವನ್ನ ಕೇಳ್ರಿ. ನೀವು ಮನೆಯಲ್ಲಿ ಕೂತ್ಕೊಂಡು ವಾಕ್ಯವನ್ನ ಮಾತನಾಡ್ರಿ, ವಾಕ್ಯವನ್ನು ಓದಿರಿ, ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡ್ರಿ, ಕುಟುಂಬ ಪ್ರಾರ್ಥನೆ ಮಾಡ್ರಿ, ಅನ್ಯರಿಗೆಲ್ಲಾರ್ಗು ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಅವ್ರಿಗೆಲ್ಲ ದೇವರೇ ಬಿಡುಗಡೆ ಕೊಡು, ಒಳ್ಳೇದಾಗಲಿ ಸ್ವಾಮಿ ಎಂಬುದಾಗಿ. ಇದನ್ನ ನಾವು ಫಾಲೋ ಮಾಡ್ತಾ ಏನಾಗುತ್ತೆ ಅಂದ್ರೆ, ದೇವರ ವಾಕ್ಯಕ್ಕೆ ಒಳಗಾಗಿ ನಡೆಯುವಾಗ ಬಾಕಿ ಎಲ್ಲವನ್ನು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಗೆ ಬರ್ತಾವಿದೆ. ನಾವೇನು ಹುಡ್ಕೊಂಡು ಹೋಗೋದು ಬೇಡ, ನಾವೇನು ಕೇಳೋದು ಬೇಡ. ಜಕ್ಕಾಯ ನೋಡ್ರಿ, ಆತನ ಯೇಸು ಸ್ವಾಮಿ ನೋಡ್ಬೇಕು ಎಂಬುದಾಗಿ ಒಂದು ಮರದ ಮೇಲೆ ಕೂತ್ಕೊಂಡಿದ್ದ, ಹತ್ತಿ ಏಣಿ ಹಾಕಿ. ಆತನ ಮನಸ್ಸು, ಆತನಿಗೆ ಏನು ಒಂದು ಇಷ್ಟ ಇತ್ತು ಅಂದ್ರೆ ದೇವರನ್ನ ನೋಡ್ಬೇಕು, ಯೇಸು ಸ್ವಾಮಿನ ನೋಡ್ಬೇಕು. ಆ ದೇಶದಲ್ಲಿ
ಎಲ್ಲ ಜನ ಯೇಸು ಸ್ವಾಮಿ ನಡುವೆ ನಿಲ್ಲಿಸಿಕೊಂಡು ಎಲ್ಲ ಸುತ್ತ ಜನ ಹಾದು ಹೋಗ್ಬೇಕಾರೆ ಯೇಸು ಸ್ವಾಮಿನ ನೋಡ್ಲಿಕ್ಕೆ ಆತನಿಗೆ ಆಗ್ಲಿಲ್ಲ. ಅವನು ಕಡಿಮೆ ಹೈಟ್ನವನಾಗಿದ್ದ. ಹಾಗಾಗಿ ನಾನು ನನ್ನ ಯೇಸು ಸ್ವಾಮಿನ ನೋಡ್ಲೇಬೇಕು ಎಂಬುದಾಗಿ ಅವನ ಆಲೋಚನೆ ಅವನ ಆತ್ಮದಲ್ಲಿ ಬಂದಾಗ ಅವನು ಮರ ಹತ್ತಿ ನೋಡಿದಾಗ ಯೇಸು ಸ್ವಾಮಿ, ಏ ಜಕ್ಕಾಯನೇ, ತಟ್ಟನ್ನು ಇಳಿದು ಬಾ, ಈ ದಿವಸ ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು. ಹಾಲೆಲೂಯಾ. ಹಾಗೆ ಇವತ್ತು ಯೇಸು ಸ್ವಾಮಿನ ಆತ್ಮದಲ್ಲಿ ಯಾರ್ಯಾರು ನೀವು ಹುಡುಕುತ್ತೀರೋ, ನಿಮಗೆ ನಿಮ್ಮೊಳಗೆ ಬಂದವರು ವಾಸ ಮಾಡ್ತಾರೆ, ನಿಮ್ಮ ಕುಟುಂಬದಲ್ಲಿ ವಾಸ ಮಾಡ್ತಾರೆ, ನಿಮ್ ಎಲ್ಲರ ಮನಸ್ಸುಗಳನ್ನೆಲ್ಲ ತಂದೆಗಡೆಗೆ ತಿರುಗಿಸ್ತಾರೆ. ಹಾಲೆಲೂಯಾ. ಇದು ದೇವರು ಮಾಡ್ತಾರೆ, ಇದು ಯೇಸು ಸ್ವಾಮಿ ಮಾಡ್ತಾರೆ. ನಾವು ಅದಕ್ಕಾಗಿ ಏನೋ ಪ್ರಯಾಸ ಪಡೋದು, ಏನೋ ದುಡಿಬೇಕು, ಏನೋ ಎಲ್ಲಿ ತಗೊಂಡು ಹೋಗ್ತೀರಿ, ದುಡ್ದಿದ್ದು ದುಡ್ಡಲ್ಲ. ಈಗ ನೋಡಿ, ಕೇರಳದಲ್ಲೆಲ್ಲ ಪ್ರಳಯ ಆಗ್ತಾ ಇದೆ, ಬೇರೆ 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 ದೇಶಗಳಲ್ಲೆಲ್ಲ ಪ್ರಳಯ ಆಗ್ತಾ ಇದೆ. ಪ್ರಾಣ, ನನ್ನ ಆಸ್ತಿ ತೆಗೆದುಕೊಳ್ರಿ, ನನ್ನ ಪ್ರಾಣ ಉಳಿಸಿರಿ ಅನ್ನೋ ಮಟ್ಟಕ್ಕೆ ಜನ ಬರ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಅದೆಲ್ಲೂ ನಡೆಯಲ್ಲ. ನಮ್ಮ ಆಸ್ತಿ, ನಮ್ಮ ಹಣ, ನಮ್ಮ ಅಂತಸ್ತು, ನಾವು ಹಾಕಿರೋ ಬಟ್ಟೆ, ಇದ್ಯಾವುದು ನಮ್ಮ ಕೂಡ ಬರುವುದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯಾ. ನಮ್ಮ ಕೂಡ ನಾವು ದೇವರನ್ನು ಅನುಸರಿಸಿ ನಡೆಯುವುದಾದ್ರೆ ಪರಲೋಕದ ದೂತರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಭೂಮಿ ಮೇಲೆ. ಹಾಲೆಲೂಯಾ. ಇದಕ್ಕಾಗಿ ದೇವರು ಕರೆದಿದ್ದಾರೆ. ನಮ್ಮ ಮಕ್ಕಳಿಗೆ ಕೂಡ್ಸಿಡೋಣ, ನಮ್ಮ ಮೊಮ್ಮಕ್ಕಳಿಗೆ ಕೂಡ್ಸಿಡೋಣ. ಏನ್ ಮಾಡ್ತೀವಿ? ಅಷ್ಟರೊಳಗೆ ದೇವ್ರ ಈ ಸಮಯ ಬರೋಣ ಬಂದ್ಬಿಟ್ರೆ ಇವೆಲ್ಲ ಇಲ್ಲೇ. ಇದ್ಯಾವುದು ತಗೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ನೀವು ನನ್ನೊಳಗೆ ವಾಸ ಮಾಡ್ರಿ, ನಾನು ನಿಮ್ಮೊಳಗೆ ವಾಸ ಮಾಡ್ತೇನೆ. ಹಾಲೆಲೂಯಾ. ಯೇಸು ಸ್ವಾಮಿ ಎಷ್ಟು ಆಸ್ತಿ ಮಾಡಿದ್ರು ಹೇಳ್ರಿ ನೋಡ. ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನ ತಾಳಿಕೊಂಡು ಬಂದರು. ಹಾಲೆಲೂಯಾ. ಇವತ್ತು ಆ ರೀತಿ ಎಲ್ಲ ನಾವು ಬೋಧನೆ ಮಾಡ್ತೀವಿ ಅಷ್ಟೇ. ಹಾಲೆಲೂಯಾ. ಹಾಗಾಗಿ ಸತ್ಯ ನನ್ನನ್ನು ನಾನು ಕುರಿತು ಹೇಳ್ಕೊತೀನಿ. ನನಗೆ ಭೂಮಿ ಮೇಲೆ ಯಾವ ಆಸೆ ಇಲ್ಲ. ನನಗೆ ದೇವರೇ, ನನಗೆ ಏನಾದರೂ ಬೇಕು ಅಂದ್ರೆ ದೇವ್ರ ಹತ್ರ ಕೇಳ್ತೀನಿ. ನಿನ್ನ ಇಷ್ಟ ಇದ್ರೆ ನನಗೆ ಕೊಡಿಸುವ, ನಿನ್ನ ಚಿತ್ತ ಇದ್ರೆ ನನ್ನ ಜೀವನದಲ್ಲಿ ನೆರವೇರಲಿ, ನನ್ನ ಕುಟುಂಬದಲ್ಲಿ ನೆರವೇರಲಿ. ನನ್ನ ಆಸೆ, ನನ್ನ ಆಕಾಂಕ್ಷ ಎಲ್ಲ ಸ್ವಾಮಿ ದೇವರೇ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ನನ್ನನ್ನೆಲ್ಲ ಪೂರ್ತಿ ಒಂದು ಲೆಟರ್ ಮಾಡಿ ಸ್ವಾಮಿ, ನನ್ನ ಕುಟುಂಬಕ್ಕೆ ಒಂದು ಲೆಟರ್ ಮಾಡಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಇಂದಿನಿಂದ ನನ್ನ ಕುಟುಂಬದಲ್ಲಿ ಸ್ವಾಮಿ ನೀನು ಆಳ್ವಿಕೆ ಮಾಡು ದೇವರೇ ಎಂಬುದಾಗಿ ಯಾರ್ಯಾರು ದೇವರ ಹತ್ರ ಒಪ್ಪಿಸಿಕೊಡ್ತಾರೋ ತನ್ನ ಕುಟುಂಬವನ್ನ ನೋಡ್ರಿ. ನೀವು ದೇವ್ರನ್ನ ನೀವು ನೋಡ್ರಿ, ತಿಳಿದುಕೊಂಡು ನೋಡ್ರಿ, ಗೊತ್ತಾಗ್ತದೆ. ಹಾಲೆಲೂಯಾ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಇನ್ನೂ ಕೆಳಗಡೆ 2-3 ವಾಕ್ಯಗಳಿದೆ, ಓದ್ಲಿಕ್ಕೆ ಸಮಯ ಇಲ್ಲ. ಹಾಗಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳೆದು ಹೋಗ್ಬೋದು, ನನ್ನ ಮಾತು, ನನ್ನ ವಾಕ್ಯ, ನನ್ನ ವಚನ ಇದು ಎಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ ದೇವರ ತಾನೇ ಹೇಳುವಂತರಾಗಿದೆ. ಈ ಭೂಲೋಕದಲ್ಲಿ ಏನೋ ಗಂಟು ಮಾಡಿಟ್ಟುಕೊಳ್ಳಬೇಡಿ, ಕಳ್ಳರು ಬರ್ತಾರೆ, ಕದ್ದುಕೊಂಡು ಹೋಗ್ತಾರೆ. ನೀವು ಪರಲೋಕ ರಾಜ್ಯದಲ್ಲಿ ಗಂಟು ಮಾಡಿಕೊಳ್ಳುತ್ತೀರಿ ಸ್ವಾಮಿ. ಹಾಗಾಗಿ ಅಲ್ಲಿ ಕಳ್ಳನು ಬರುವುದಿಲ್ಲ, ನುಸಿ ಹಿಡಿಯುವುದಿಲ್ಲ ಅಂತ ಹೇಳ್ತಾರೆ ದೇವರು. ಹಾಗಾಗಿ ನಾವೆಲ್ಲ ದೇವರ ರಾಜ್ಯ ಕಟ್ಟುವಂತ ಕೆಲಸ, ಸ್ವಾಮಿ ಹೇಳಿದ ಮಾತುಗಳನ್ನ ನಮ್ಮ ಆತ್ಮದಲ್ಲಿ ಹಿಡಿದುಕೊಂಡು ಅದ್ರ ಪ್ರಕಾರ ಜೀವಿಸಲಿಕ್ಕೆ ಭೂಮಿ ಮೇಲೆ ಪ್ರಯತ್ನ ಪಡೋಣ. ಇವೆಲ್ಲ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ಕೇಳಿದ ಪ್ರತಿ ಒಂದು ಕುಟುಂಬಗಳ ಕಷ್ಟ, ದುಃಖ, ಸಮಸ್ಯೆಗಳು ಸ್ವಾಮಿ, ಹಲವಾರು ರೀತಿಗಳು ಸ್ವಾಮಿ ತೊಂದರೆಯಲ್ಲಿರ್ಬೋದು ದೇವರೇ, ಅವ್ರೆಲ್ಲರನ್ನು ಸ್ವಾಮಿ ನೀನು ಸಹಾಯ ಹಸ್ತ ಚಾಚಿ ಆ ಕುಟುಂಬಕ್ಕೆ ಬೇಕಾಗಿದ್ದ ಕೃಪೆ, ಸಹಾಯ ಎಲ್ಲವೂ ಪರಲೋಕದಿಂದ ಒದಗಿ ಬರಲಿ. ಆಮೇಲೆ ಎಲ್ಲ ಪ್ರಾರ್ಥನೆ ನಿಮ್ಮ ಕರಳಿಸ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇನೆ, ಜೀವವುಳ್ಳ ಪರಲೋಕ ತಂದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇಲೆ ಆಮೇಲೆ.